ನೋಡಿ, ಇದು ನಮ್ಮ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಸಮೀಪದಲ್ಲಿರ್ತಕ್ಕಂಥ ಆನೆವಲ ಅಂತಕ್ಕಂಥ ಒಂದು ಗ್ರಾಮ. ಸೊ ಇಲ್ಲಿ ಆನೆಗಳು ಸಂಜೆ ಟೈಮ್ ಬಂದು ಇಲ್ಲಿ ಇರಾ ನೋಡಿ, ಇಲ್ಲಿ ಆ ಜಮೀನುಗಳಿಗೆಲ್ಲ ನುಗ್ಗಿ ದಾಳಿ ಮಾಡ್ತವೆ ಸರ್ ಅಂದ್ಬಿಟ್ಟು ಇಲ್ಲಿ ನಮ್ಮ ರೈತ ಬಂದವರು ಹೇಳಿರ್ತಾರೆ. ಸೊ ಆನೆ ದಾಳಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಸೆರೆ ಹಿಡಿದಿರ್ತಾರೆ. ಆ ವಿಡಿಯೋನ ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಈಗಾಗಲೇ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ, ಯಾರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಸರ್ ಅಂತಂದ್ಬಿಟ್ಟು ಇಲ್ಲಿ ರೈತ ಬಂದವರು ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಡ ಹೆಂಗ್ ಬರ್ತದ್ಯಾ ಅರವತ್ತು 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 ಕಪ್ಪೆ 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 ಇದು ಕರಿ ನೋಡೋ ದಾರಿಲಿ ಕರಿ ಬೆಳಿದ್ ಮಾಂತ ದಾರಿ ಅರವತ್ತು 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 ನಮ್ಮ ಹೊಸದರ ಎರಡು ದಾರಿಗೆ ಹೋಗ್ತವಲ್ಲ ನೋಡಲ್ಲಿ ಫಾಸ್ಟ್ ಹೆಂಗ್ ಹೋಯ್ತದ ಅಯ್ಯ ಹೊಲ್ಕೊಂತ ಬಿಡು ನಾನೇ ಹೊಟ್ಟೆ ತಗೊಂಡೈತ ಕಳೆ. ಅಯ್ಯೋ ಅಯ್ಯಪ್ಪ ಕರಿಯ ಸಾಲಲ್ಲಿ ಓಡುದೇನಾ? ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇದುವೇ ನಮ್ಮ ಆನೆವಲ ಅಂತಕ್ಕಂಥ ಒಂದು ಗ್ರಾಮ. ಸೊ ನಮ್ಮ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿ ಆನೆವಲ ಅಂತಕ್ಕಂಥ ಈ ಒಂದು ಸ್ಥಳದಲ್ಲಿ ಇಲ್ಲೆಲ್ಲ ಜಮೀನುಗಳಿದೆ. ಸೊ ಇದ್ರ ಪಕ್ಕದಲ್ಲಿ ಇಲ್ಲಿ ಅರಣ್ಯ ಪ್ರದೇಶ ಇದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಆನೆ ಒಂದು ಯಾವಾಗ್ಲೂ ಈ ಒಂದು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ನೋಡಿ ಜಮೀನುಗಳಿಗೆಲ್ಲ ನುಗ್ಗಿ ಅಲ್ಲಿ ಒಂದಷ್ಟು ಹಲಸಿನ ಮರ ಮತ್ತೊಂದು ಮಗದೊಂದು ಎಲ್ಲವನ್ನು ಮಾವಿನ ಮರ ಎಲ್ಲವನ್ನು ದಾಳಿ ಮಾಡಿದೆ ಸರ್ ಅಂತ ಒಂದು ಮಾಹಿತಿಯನ್ನ ನೀಡಿರ್ತಾರೆ. ಸೊ ಅದರ ಪ್ರಯುಕ್ತ ಇವತ್ತು ನಾನು ಈ ಒಂದು ಗ್ರಾಮಕ್ಕೆ ಆಗಮಿಸಿದ್ದೀನಿ. ಸೊ ಇಲ್ಲಿ ನಮ್ಮ ರೈತ ಬಂದವರು ಆಗಮಿಸ್ತಾ ಇದ್ದಾರೆ. ಸೊ ನೋಡೋಣ ಇಲ್ಲಿ ಯಾವ ಥರ ಆನೆಯಿಂದ ದಾಳಿಗೆ ಒಳಪಟ್ಟಿದ್ದಾರೆ, ಯಾವ ರೀತಿ ಇಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಎಲ್ಲಿಲ್ಲ ಇಲ್ಲ ಎಲ್ಲಿ ಬಂದಿತ್ತು? ಇಲ್ಲಿ ಉಚ್ತಾ ಉಚ್ಬಿಟ್ಟು ನೀವೇನ್ ಮಾಡ್ತೀರಿ? ಎಲ್ಲಿ ಕೆರೆ ಇರೋದು? ಓ ಅಲ್ಲಿ ಕೆರೆ ಇದ್ದಲ್ಲಿ 3 ಆನೆ ಬಂದದ? ಒಂಟಿ ಆನೆ ಎಲ್ಲಿದ್ದು ಅಂತಾಗೆ? ನಮ್ಮ ಮನೆಯವರು ಹುಷಾರಿಲ್ಲ ಬಂದು ಎದ್ರದೇ ಬಿದ್ಕೊಂಡ್ರು. ಅಕ್ಕ ಪಕ್ಕದ ಮನೆಯಲ್ಲಿ ಒಡ್ಡು ಗುಡ್ಡೆಲ್ಲ ಕೂಗಿದ್ರು ಬರ್ತದ ಬಾರ್ಲಿ ಅಂದ್ರು ಎದ್ರನಾರು ಮಾಡ್ನಾರು. ಎಷ್ಟೊತ್ಲಿ ಬಂದಿತ್ತು? ರಾತ್ರಿ 3 ದಿವಸ ಬಂದ್ ನಮ್ಮ ಜಮೀನೆಲ್ಲ ತಿಂದದ ನೋಡಿ, ಅಲ್ಲಿ ಬೇಲಿ ಕಟ್ಟಿ ಮೇಲೆ ಅಲ್ಲಿ ನೋಡ್ದೆ ಅಲ್ಲೆಲ್ಲ ನುಣ್ಣು ತಿನ್ಬಿಟ್ಟದೆ. ಅಲ್ಲಿ ಈಗ ಗಾಡ್ರು ಫಾರೆಸ್ಟ್ ಎಲ್ಲ ಹೊಸಬರತ್ತೆ, ಎಲ್ಲ ಹೊಸಬರ ಗಾಡು ಫಾರೆಸ್ಟ್ ತಿನ್ಬಿಟ್ಟು ರಾಜ್ಯ ಇಲ್ಲ ಮನೆಯಲ್ಲಿ. ಬರ್ತೀವಿ ನಾಳೆ ಬರ್ತೀವಿ, ನಮ್ಗೊಂದ್ ಕಾಳು ಇಲ್ಲ, ಒಂದ್ 2 ಕೊಳಗ 3 ಕೊಳಗು ಆಗ್ದಿಲ್ಲ. ಯಾರು ಬರೋದಿಲ್ಲ ಇಲ್ಲಿಗೆ? ಯಾರು ಬರೋದಿಲ್ಲ ಕಣ, ತಿನ್ಬಿಟ್ಟು ಹೋಗ್ಬಿಡ್ತು. ಒಲವೆಲ್ಲ ತಿಂದಾಕ್ಬಿಡ್ತು, ಒಲವೆಲ್ಲ ತಿನ್ಬಿಡ್ತು. ಇಲ್ಲಿ ಅಣ್ಣ ತಮ್ಮನವ್ರೆಲ್ಲ ಏನೋ ಮಾತುಕತೆ ಇದ್ದೆ, ಇವ್ರು ಸೋಲಾರ್ ಬಿಟ್ಕೊಂಡು ಈ ಪಕ್ಕ ನಮ್ಗೆ ಏನು ವ್ಯವಸಾಯ ಮಾಡೋರಿಲ್ಲ. ನಿಮ್ ಸೋಲಾರ್ ಇಲ್ವೇ? ಸೋಲಾರ್ ಇಲ್ಲ ನಮ್ಗೆ. ನನ್ ಮಗ 24 ಗಂಟೆ ಟೈಮು ಕುಡ್ದು ಬಿಟ್ಟು ಬಿದ್ದವನೆ. ಇವ್ರಿಲ್ಲ ಮಾಡೋರಿಲ್ಲಪ್ಪ. ನನ್ನ ಮಗನ ಮಗ ಅಂತ ನೋಡಿ. ಯಾರು ಇವನ? ಅದೇ ಇವನೇ ಹೇಳ್ದ ಈಗ ಆನೆ ಬಂದ್ಬಿಡ್ತು, ನಾನು ಕಟ್ಟೆ ಹಾರ್ಕೊಂಡು ಓಡ್ಬಿಟ್ಟೆ ಅಂತಂದ.
7ನೇ ಕ್ಲಾಸ್ ಹೋಗ್ಬಿಟ್ಟು ಹಾ ಹಾ ನಮ್ಗೆ ಯಾರವೇ ಸೌಲಭ್ಯ ಮಾಡೋರು ಯಾರು ಇಲ್ಲ ಯಾರಿಲ್ಲ. ಎಲ್ಲ ಅದೇ ನೋಡ್ದೆ ಅಲ್ಲಿ ಮರ ಮುರಿದೋಗದೆ ತಾನೆ. ಹಾ ಅದೆಲ್ಲ ಮುಗ್ತಿದ್ರು. ಆಮೇಲೆ 3 ಗಂಟೆ ಮಳೆ ಹಾ ಮ್ಯಾಗನ ಮನೆಯವ್ರ ಕೂಗ್ದಿ ಬರ್ದೇ ಹೋದ್ರು. ಹಾ ಹಾ ಮನೆಯವ್ರಿಗೆ ಹುಷಾರಿಲ್ಲ. ಹಾ ಇರೋದು ಹೇಳ್ಬೇಕಣಪ್ಪ, ಇದ್ದಿದ್ದೆಲ್ಲ ಹೇಳ್ಬಾರ್ದು. ಹೌದು. ಕುಡಿದ್ಬಿಟ್ಟು ಮನ್ಬಿಟ್ರು. ಹೌದು. ನಮ್ಗೆ ಕೆಂಪಲು ತಲೆ ಬಾದಿ ಮಳೆ ಜೊಡ್ಡಿಯಿಂದ ಹುಷಾರಿಲ್ಲದೆ ಬಿಟ್ಕೊಂಡು ಹಾ ನಾನೇ ನಾನ್ ಸೊತ್ತು ಎಷ್ಟಿದತ್ತ ಸೊದ್ದು ಮಾಡ್ಬಿಟ್ಟು ಕೂತ್ಕೊಂಡಿ ಬಾಗಿಲು ಮುಂದೆ. ಅಯ್ಯಯ್ಯೋ. ಅದೇ ತಿನ್ಬಿಟ್ಟು ಅದೇ ಹೋಗದೆ. ಒಂದ್ ಹೊಸ ಕರಿಗೆ ಉದ್ಲಿಲ್ಲ ಅಂದ್ಬಿಟ್ಟು ಜೋಳ ಬಿತ್ತದ. ಹಾ ರಾಗುವೆಲ್ಲ ನುಣ್ಣಗೆ ಅವರೇ ರಾಗಿ ಎಲ್ಲ ನುಣ್ಣಗೆ ತಿನ್ಬಿಟ್ಟು ಹೋಗ್ಬಿಡ್ತು. ಅಯ್ಯಯ್ಯೋ. ಈಗ ನೀವೊಂದ್ ಕೆಲಸ ಮಾಡಿ ವಿಲೇಜ್ ಅಕೌಂಟ್ರು ಹೇಳಿದ್ರ, ಫಾರೆಸ್ಟ್ಗೆ ಗಾಡ್ಗೆಲ್ಲ ಹೇಳಿದ್ರು. ಫಾರೆಸ್ಟ್ ಗಾರ್ಡ್ ಅಲ್ಲ, ವಿಲೇಜ್ ಅಕೌಂಟ್ರತ್ತು ನಮ್ಗೆ ಆನೆ ದಾಳಿ ಮಾಡದೆ ಅಂತ ಹೇಳ್ಬಿಟ್ಟು ನಾನು ಬೇಕಾದ್ರೆ ಬರ್ಕೊಟ್ಟೆನ. ಆಮೇಲೆ ಸರಿ. ಅವ್ರದ್ದು ಒಂದು ಸೈನ್ ಹಾಕ್ಸ್ಕೊಂಡು ಫಾರೆಸ್ಟ್ ಇಲಾಖೆಗೆ ತಗೊಂಡ್ ಕೊಡಿ, ಅಲ್ಲಿ ನಿಮ್ಗೇನು ಪರಿಹಾರ ಕೊಡ್ಬೇಕು ಕೊಡ್ತಾರೆ. ಅರ್ಧ ಆಯ್ತಾ? ಅದನ್ನ ಮಾಡ್ಕೊಳ್ಳಿ. ಹಾ ಈಗ ನಾನು ಒಂದು ಮಾಹಿತಿ ಹಾಕಿರ್ತೀನಿ ಆಯ್ತಾ, ಆನೆಯಿಂದ ಸಮಸ್ಯೆ ಆಗುತ್ತೆ ಅಂತ ಹಾಕಿರ್ತೀನಿ. ಅಲ್ಲಿ ಕೆಳಗಡೆ ಒಂದ್ ಮರ ಇತ್ತು, ಇಲ್ಲಿ ಎಷ್ಟು ಗಂಟೆ ಬರ್ತದೆ? ತಿನ್ಬಿಡ್ತು. ಇಲ್ಲಿ 4 ಗಂಟೆ ಆಯ್ತು ಅಂದ್ರೆ ಬಂದ್ಬಿಡ್ತದೆ. 4 ಗಂಟೆ ಇಲ್ಲಿ ಬಂದ್ಬಿಡ್ತದೆ. 4 ಗಂಟೆ ಆದ್ರೆ ಇದೇ ಇದು ಸಂಜೆ ಸಂಜೆ 4 ಗಂಟೆ ಹಾ ನೋಡಿ ಒಡ್ಡೊಡ್ಡು ಗುಟ್ಟೆ ನೋಡಿ. ಇಲ್ಲಿ ನಾವೊಂದು ಹಲಸಿನ ಮರವನ್ನ ನೋಡ್ಬೋದು. ಸೊ ಸಂಜೆ 4 ಗಂಟೆ ಆಗ್ಬಿಟ್ರೆ ಇಲ್ಲಿಗೆಲ್ಲ ಬಂದ್ಬಿಡ್ತದೆ ಕಣಪ್ಪ ಅಂತ ಹೇಳ್ತಾ ಇದಾರೆ. ಸೊ ಆನೆಗಳು ಏನು ಜಮೀನುಗಳೇನಿದೆ ಇಲ್ಲಿ ನಮ್ಮ ರೈತರ ಒಂದು ಜಮೀನುಗಳು, ಸೊ ಈ ಜಮೀನುಗಳಿಗೆ ನುಗ್ಗಿ ದಾಳಿ ಮಾಡ್ತದೆ. ಇದ್ರ ಸಂಬಂಧಿತ ನಾವು ಹೋಗಿ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಯಾರು ಸಹ ಇದಕ್ಕೆ ಹೆಚ್ಚಿನ ಆಸ್ಪದವನ್ನ ನೀಡ್ತಾ ಇಲ್ಲ ಅಂತ ಇಲ್ಲಿ ನಮ್ಮ ಅಜ್ಜಿಯವರು ತಿಳಿಸ್ತಾ ಇದಾರೆ. ಹಾಗೆ ಅಲ್ಲಿ ನಮ್ಮ ರೈತ ಬಂದವರು ಅವರು ಸಹ ಈ ತರ ಆನೆಯಿಂದ ನಾವು ದಾಳಿಗೆ ಒಳಪಟ್ಟಿದ್ದೀವಿ. ನಾವೇನ್ ಮಾಡೋದು ಸರ್, ನಮ್ಗೇನು ವ್ಯವಸ್ಥೆಗಳಿಲ್ಲ, ಇಲ್ಲಿ ನಮ್ಗೆ ಯಾವುದೇ ತರಹದ ಅನುಕೂಲಗಳಿಲ್ಲ ಅಂತ ಅಂದ್ಬಿಟ್ಟು ಪಾಪ ಅವರ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ ಅಲ್ಲಿ ನಾವು ಹೋಗಿದ್ವ ಸಾಲೂರು ಮಠದ ಪಕ್ಕ, ಅಲ್ಲೂ ತಿಂದಾಕದೆ, ಅಲ್ಲಿ ಏನೋ ತೆಂಗಿನ ಮರನೇ ಸಿಗದಾಕ್ಬಿಟ್ಟದೆ. ಅದಕ್ಕೆ ಇಲ್ಲಿ ನೋಡಮ್ಮ ಅಂತ ಬಂದ್ವಿ. ಇಲ್ಲೂ ಪಾಪ ಜಮೀನೆಲ್ಲ ಲಾಸ್ ಮಾಡೋದ ಅಂತ ಹೇಳಿದ್ರು. ಏನಾಯ್ತಪ್ಪ? ಆನೆ ಬಂದ್ಕೊಡದೆ. ಏನ್ ನೋಡಿದ್ರೆ ನೀವು ಓಡಿಸ್ನಿಲ್ವೇ? ಹಾ ವಿಡಿಯೋ ಮಾಡಿದ್ಯಾ? ಕೊಡು ಮತ್ತೆ ವಿಡಿಯೋ ನಂಗೆ. ನೋಡಿ ನಮ್ಮ ರೈತ ಬಂದವರು ವಿಡಿಯೋ ಮಾಡ್ಕೊಂಡಿವ್ನಿ ಸರ್ ಅಂತಾರೆ. ಆ ವಿಡಿಯೋನ ನಿಮ್ಗೆ ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಏನು ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ ಬಂಧುಗಳೇ. ಸೊ ನಾನು ಗೊತ್ತಿಲ್ಲದೆ ನೋಡಿ, ಗಾಳಿ ಬೀಸೋ ಜಾಗದಲ್ಲಿ ಬಂಡೆಗಳ ಹತ್ರ ಹೋಗ್ಬೇಡಿಯಪ್ಪ ದಯವಿಟ್ಟು. ನಾನು ಗೊತ್ತಿಲ್ಲದೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟು ದವಾಖಾನೆ ಅಲ್ಲಿ ಮುಂದಕ್ಕೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸುಮ್ಮನಾಗಿ ನಿಂತ್ಕೊಂಡು ಅಲ್ಲಿ ಹೋಗಿ ಬಿದ್ಕೊಂಡ್ಬಿಟ್ಟೆ ತಡಾರ್ನೆ. ಅದಕ್ಕೋಸ್ಕರ ದಯವಿಟ್ಟು ಈ ಥರ ಬಂಡೆಗಳಿದ್ರೆ ಮುಂದಕ್ಕೆ ಹೋಗ್ಬೇಡಿ, ಹುಷಾರು ಕಂಡ್ರಪ್ಪ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ಸೊ ನೆನ್ನೆ ನೋಡಿ ಇಲ್ಲಿ ಆನೆಗಳೆಲ್ಲ ಬಂದು ನೋಡಿ ಇಲ್ಲೆಲ್ಲ ಜಮೀನುಗಳಿಗೆಲ್ಲ ನುಗ್ಗಿ ಎಲ್ಲ ದಾಳಿ ಮಾಡಿಬಿಟ್ಟು ಹೊರಟೋಗಿದೆ ಬಂಧುಗಳೇ. ಸೊ ಇದ್ರ ಸಂಬಂಧಿತ ನಮ್ಮ ರೈತರು ಇಲ್ಲಿಗೆ ನಮ್ಗೆ ಆಹ್ವಾನವನ್ನ ನೀಡಿರ್ತಾರೆ. ನೋಡಿ ಮತ್ತೆ ಅಲ್ಲಿಗೆ ಹೋಯ್ತವನೆ. ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿ. ಒಂದು ವಿಸ್ಮಯ ಭರಿತವಾದಂತಹ ಸ್ಥಳ, ಬಹಳ ಅದ್ಭುತವಾಗಿದೆ. ಆದ್ರೆ ಮುಂದಕ್ಕೆ ಹೋರೆ ಹಿಡಿದು ತಳ್ಳಿ ಬಿಡ್ತದೆ, ಅದೊಂದೇ ಬೇಜಾರು. ನನ್ನ ತಳ್ಳಿ ಬಿಡ್ತು ಅಲ್ಲಿ. ಸದ್ಯ ಇಲ್ಲಿ ನಾನು ಚಿಕ್ಕದಾಗಿತ್ತು ಬಂಡೆ, ಏನು ತೊಂದರೆ ಇಲ್ಲ. ಜಂಪ್ ಮಾಡಿಬಿಟ್ಟೆ ಅಲ್ಲಿಗೆ ಕೆಳಕ್ಕೆ ಹೋಗಿ ನಿಧಾನಕ್ಕೆ ಜಂಪ್ ಮಾಡಿಕೊಂಡು ನಿಧಾನಕ್ಕೆ ಹತ್ತು ಬಂದೆ ಈಗ. ಆದ್ದರಿಂದ ದಯವಿಟ್ಟು ಹುಷಾರು, ಬಂಡೆಗಳ ಹತ್ರ ಜೋಪಾನ. ನೋಡಿ ಇವೆಲ್ಲ ನಮ್ಮ ಆನೆ ಹೊಲದ ಮಕ್ಕಳು. ಒಂದ್ಸಲ ಏನ್ರಲ್ಲ ಕಿರ್ಚಿರಲ್ಲ, ಓ ನಾಯಿ ಬೀಳುತ್ತೈತೆ. ಸೊ ಇದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಒಂದು ವ್ಯೂ, ಬ್ಯೂಟಿಫುಲ್ ಆದಂತಹ ಒಂದು ವ್ಯೂ ನೋಡಿ ಹೇಗಿದೆ. ಇಲ್ಲ ಕಣಿರ, ಸುಮ್ಮನಿರ. ನೋಡಿ ಈಗಾಗಲೇ ಒಂದು ವಿಡಿಯೋ ಪ್ಲೇ ಮಾಡಿದ್ದೀನಿ ಬಂಧುಗಳೇ. ಸೊ ನೋಡಿ ಇಲ್ಲಿ ಆನೆ ಏನೋ ಇಲ್ಲೆಲ್ಲ ನಿಂತ್ಕೊಂಡು ಮೇವು ಮೇಯ್ಕೊಂಡು ನಿಂತಿರ್ತದೆ. ಸೊ ಇಲ್ಲಿ ನಮ್ಮ ಸಾರ್ವಜನಿಕ ವಲಯ ಅದನ್ನ ಓಡಿಸ್ತಕ್ಕಂಥ ಕಾರ್ಯ ಮಾಡಿರ್ತಾರೆ. ಸೊ ಇದೆಲ್ಲ ನೋಡಿ, ಇವೆಲ್ಲ ಊರು, ಇಲ್ಲೆಲ್ಲ ಜಮೀನುಗಳಿದೆ, ಇದೆಲ್ಲ ಜಮೀನುಗಳು. ಸೊ ಇದು ಮಹದೇಶ್ವರ ಬೆಟ್ಟ ಇದು. ಸೊ ಇಲ್ಲಿ ತನಕ ಆನೆ ಬಂದು ಹೋಗ್ತದೆ ಅಂದ್ರೆ ಏನ್ರಿ ಇದು? ದಯವಿಟ್ಟು ಸಂಬಂಧಪಟ್ಟಂತವರು ಈ ಆನೆಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಬೇಕು. ಯಾಕಂದ್ರೆ ಅರಣ್ಯ ಪ್ರದೇಶ ಅಲ್ಲಿದೆ, ಕೋಡ್ಗಲ್ಲು ದಾಟಿ ಆ ಕಡೆ ಹೋದ್ರೇನೆ ಅರಣ್ಯ ಪ್ರದೇಶ. ಸೊ ಊರಿಗೆ ಆನೆ ನುಗ್ಗಿದೆ ಸರ್, ಯಾರು ಸಹ ಇದ್ರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ, ಯಾರು ಸಹ ಇದನ್ನ ಓಡಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗ್ತಿಲ್ಲ ಅಂತ ಇಲ್ಲಿನ ಗ್ರಾಮಸ್ಥರು ಅವರು ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಸೊ ದಯವಿಟ್ಟು ಆನೆಗಳು
ಗ್ರಾಮಗಳಿಗೆ ಬರದಂತೆ ಮುನ್ನೆಚ್ಚರಿಕೆನ ಕಾಯ್ದುಕೊಳ್ಳಿ ಅಂತ ಈ ಸಂದೇಶವನ್ನ ನೀಡ್ತಾ ಇದ್ದೀನಿ ಬಂಧುಗಳೇ. ಸರಿ ಅಲ್ವಣ ಹೇಳ್ತಾ? ಹಾ, ಗಿಡಗಳೆಲ್ಲ ಕಿಳ್ಳವ ಕುರಿವ ಗಿಡವೆಲ್ಲ ಕಿಳ್ಳೆ ಅಲ್ಲಿ ಗಂಟ ಹೋಗಿದ್ನ ಸರ್ಕಾರ ಗಿಡ ಅದೇ ಪಟಾಕಿ ಇಷ್ಟನ್ ಮಾಡ್ಕಾರ್ರಿ ಎಮ್ಮಿಯ ಪಟಾಕಿ ಅದೇ ಕಣ್ಣಿಗೆ ಎಮ್ಮೆಯ ಪಡಿಕಿದತೆ ಹೆಂಗೋಯ್ತ ನೋಡಲ್ಲಿ ಸ್ವಾಮಿ. ಏನಿತ್ತು ಬರ್ತದೆ ನೀರು ಕೊಡುವಾಗ ಯಾರು ಕೇಳಿದ್ರೆ ಹೋಗಪ್ಪ ಸ್ವಾಮಿ, ನಾವೇ ಒಕ್ಕಲ್ ಬರಬೇಕು ಬರ್ತದೆ. ಯಾಕ ಲಾಡ್ ಬೇಕೆ ಲಾಡು ಲಾಡು ಓಡಿಸ್ಬಿಡು ಹೋಗ್ರಿ ಹಳದಿಕ. ನಾನು ನೋಡಿದ್ದಿಲ್ಲ ನೋಡಿ, ಇಲ್ಲಿ ನೀವು ಮಾಡುದು ನಾನಿಲ್ಲ. ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಸುಂದರವಾದ ಸಿರಿವನವನ್ನ ನಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಆನೆವಾಲ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿರ್ತೀವಿ. ಸೊ ಇಲ್ಲಿ ಆನೆವಾಲ ಗ್ರಾಮದಲ್ಲಿ ಇಲ್ಲೆಲ್ಲ ಆನೆಗಳು ಆಗಮಿಸಿ ಏನು ಇಲ್ಲಿ ವಾಸವ ಇರ್ತಕ್ಕಂಥ ಜನರಿಗೆ ಸಂಕಷ್ಟವನ್ನ ನೀಡ್ತದೆ, ಇಲ್ಲಿರ್ತಕ್ಕಂಥ ಬೆಳೆನೆಲ್ಲ ನಾಶಗೊಳಿಸ್ತದೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿನ ರೈತ ಬಾಂಧವರು ತಿಳಿಸಿರ್ತಾರೆ. ಸೊ ಇಲ್ಲೆಲ್ಲ ಬರ್ತದೆ ಸರ್, ಇಲ್ಲೆಲ್ಲ ಬಂದು ಹೋಗ್ತದೆ. ಇಲ್ಲಿ ಹೋಗಿ ಮತ್ತೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದೆಯಲ್ಲ ಅದನ್ನ ದಾಟ್ಕೊಂಡು ಆ ಕಾಡು ಹೊರಟೋಗುತ್ತೆ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಆನೆಗಳು ಯಥೇಚ್ಛವಾಗಿ ಈ ಭಾಗವಾಗಿ ಆಗಮಿಸುವುದರಿಂದ ನಾವು ಬೆಳೆದಿರ್ತಕ್ಕಂಥ ಒಂದಷ್ಟು ಮಾವು ಇರ್ಬೋದು, ಹಲಸಿರ್ಬೋದು, ಇದೆಲ್ಲ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನ ನೀಡಿರ್ತಾರೆ. ಇದರ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನ ನೀಡಿರ್ತೀನಿ. ಎಲ್ರಿಗೂ ಒಳ್ಳೆಯದಲ್ಲಿ. ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ನೀವು ಗಮನಿಸಬಹುದು ನೋಡಿ, ಮಹದೇಶ್ವರರ 108 ಅಡಿ ಎತ್ತರದ ಪ್ರತಿಮೆ ಏನಿದೆ, ಸೊ ಅದರ ಹಿಂಭಾಗ ನಾವು ಗಮನಿಸಬಹುದು. ಇಲ್ಲಿ ಸಾಕಷ್ಟು ಮಾದಪ್ಪನ ಮಲೆಗಳಿದೆ. ಇಲ್ಲಿ ಕತ್ರಿ ಮಲೆ ಅದ್ಭುತವಾಗಿ ಕಾಣಿಸ್ತಾ ಐತೆ. ಈ ಎತ್ತರದ ಚೂಪ್ ಏನಿದೆ ಇದುವೇ ಕತ್ರಿ ಮಲೆ. ನಾವು ಈಗಾಗಲೇ 2-3 ಸಲ ಹೋಗಿದ್ದೀವಿ. ಹಾಗೆ ಅದರ ಹಿಂದೆ ನಾವು ಗುಂಜು ಮಲೆ, ಗುಲ್ಗಂಜಿ ಮಲೆ, ಇನ್ನಿತರ ಮಲೆಗಳ ಭದ್ರಮಲೆ, ಈ ರೀತಿ ಸಾಕಷ್ಟು ಮಲೆಗಳ ವೀಕ್ಷಣೆಯನ್ನ ಪಡೆಯಬಹುದು. ಈ ಭಾಗವಾಗಿ ಗುಂಜು ಮಲೆ ಇದೆ, ಈ ಭಾಗವಾಗಿ ಗುಲಗಂಜಿ ಮಲೆ ಇದೆ, ಈಗ ಭಾಗವಾಗಿ ನಾಗಮಲೆ ಇದೆ. ಸೊ ಮಹದೇಶ್ವರರ ಮಲೆಗಳು ಸುತ್ತುವರೆದ ಪ್ರದೇಶದಲ್ಲಿ 108 ಅಡಿ ಎತ್ತರದ ಪ್ರತಿಮೆಯ ದರ್ಶನವನ್ನ ಪಡೆಯಲು ಬಹಳ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು.